PSI, IAS, KAS ಹಾಗೂ ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಅಥವಾ ಈ ದೇಶದ ನಾಗರಿಕರಾಗಿ ನಾವು ತಿಳಿದುಕೊಂಡಿರಬೇಕಾದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿವಾದ ಅಯೋಧ್ಯೆ ವಿವಾದ. ಅದು ರಾಮ ಮಂದಿರ ವಿವಾದ ಆಗಿರ್ಬೋದು ಅಥವಾ ಬಾಬರಿ ಮಸೀದಿ ವಿವಾದ ಅಂತಲೂ ಹೇಳ್ಬೋದು. ಅದರ ಕುರಿತಾಗಿ ಅದರ ಹಿನ್ನೆಲೆ, ಅದು ನಡೆದು ಬಂದ ದಾರಿ ಹಾಗೂ ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನೋಡೋಣ. 1885ರಿಂದ ಮೊದಲುಗೊಂಡು ಆರಂಭವಾದ ರಾಮ ಜನ್ಮಭೂಮಿ ಅಥವಾ ಬಾಬರಿ ಮಸೀದಿ ವಿವಾದ ಇಂದಿನ ತನಕ ಪರಿಹಾರ ಕಾಣದಂತೆ ನಡೆದುಕೊಂಡು ಬಂದಿದೆ. ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆಗೆ ಇತ್ಯರ್ಥ ಹಾಡಿ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಸೂಚಿಸಿತ್ತು. ಆದರೆ ಕೇಸ್ ಮತ್ತೆ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಹಲವರನ್ನು ಕಾಡುತ್ತಿದೆ. 1992ರ ಡಿಸೆಂಬರ್ 6 ದೇಶದ ಇತಿಹಾಸದಲ್ಲಿ ಮಹತ್ವದ ದಿನ. ಅಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿವಾದಿತ ರಾಮ ಜನ್ಮಭೂಮಿ ಪ್ರದೇಶದಲ್ಲಿದ್ದ ಬಾಬರಿ ನಿರ್ಮಿತ ಮಸೀದಿಯನ್ನು ಕರ ಸೇವಕರು ಧ್ವಂಸಗೊಳಿಸಿದರು. ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲೆಡೆ ಕೋಮು ದ್ವೇಷ ಭುಗಿಲೆದ್ದು ಹೊಗೆಯಾಡಿತು. ಮುಂಬೈ ಬಾಂಬ್ ಸ್ಫೋಟ, ಗೋಧ್ರಾ ದಹನ, ಗುಜರಾತ್ ಗಲಭೆಗಳು ನಡೆದವು. ಈ ಪ್ರಕರಣವೇ ಮುಂದೆ ದೇಶದ ರಾಜಕಾರಣದ ಸ್ಪಷ್ಟ ಧ್ರುವೀಕರಣಕ್ಕೆ ನಾಂದಿಯಾಯಿತು. ಹಾಗಾದ್ರೆ ಏನಿದು ರಾಮ ಜನ್ಮಭೂಮಿ ಅನ್ನೋದರ ಕುರಿತಾಗಿ ಮಾಹಿತಿ ನೋಡೋಣ. ಅಯೋಧ್ಯೆ ವಿವಾದದ ಕೇಂದ್ರ ಬಿಂದುವೇ ರಾಮ ಜನ್ಮಭೂಮಿ. ಬಹುಜನರ ಆರಾಧ್ಯ ದೈವ ರಾಮನ ಜನ್ಮಸ್ಥಳವೇ ರಾಮ ಜನ್ಮಭೂಮಿ. ಇದು ಈಗಿನ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ. ಗರುಡ ಪುರಾಣ ಪ್ರಕಾರ ದೇಶದಲ್ಲಿರುವ ಹಿಂದೂಗಳ 7 ಪ್ರಮುಖ ಪವಿತ್ರ ಕ್ಷೇತ್ರಗಳ ಪೈಕಿ ಅಯೋಧ್ಯೆಯು ಒಂದು. ಹುಟ್ಟು ಮತ್ತು ಸಾವುಗಳಿಂದ ಬಿಡುಗಡೆ ಹೊಂದಿ ಮೋಕ್ಷ ಸಂಪಾದಿಸುವುದು ಮತ್ತು ಪುನರ್ಜನ್ಮ ಪಡೆಯುವುದು ಈ ಕ್ಷೇತ್ರದ ಮಹಿಮೆಯಾಗಿದೆ. ಆದರೆ 1525ರಲ್ಲಿ ಮೊಘಲ್ ದೊರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಉತ್ತರ ಭಾರತವನ್ನು ತನ್ನ ಅಧೀನಕ್ಕೆ ಪಡೆದುಕೊಂಡಿದ್ದ. ಬಾಬರ್ನ ಜನರಲ್ ಮೀರ್ ಬಾಕಿ 1528ರಲ್ಲಿ ಅಯೋಧ್ಯೆಗೆ ಆಗಮಿಸಿ ಅಯೋಧ್ಯೆಯಲ್ಲಿದ್ದ ರಾಮ ದೇಗುಲವನ್ನು ನಾಶಪಡಿಸಿದ. ಆ ಜಾಗದಲ್ಲಿ ಬಾಬರಿ ಮಸೀದಿ ನಿರ್ಮಾಣವಾಯಿತು. ಈ ಕಾರಣದಿಂದಲೇ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ಹುಟ್ಟಿಕೊಂಡಿತು. ಮುಂದೆ ಈ ಮಸೀದಿ ಇದ್ದ ಜಾಗದಲ್ಲೇ ರಾಮ ಮಂದಿರ ನಿರ್ಮಾಣಕ್ಕೆ ಹಿಂದೂಗಳ ಒತ್ತಾಯ ಮಾಡಿದರು. 1992ರ ಡಿಸೆಂಬರ್ 6 ದೇಶದ ಇತಿಹಾಸದಲ್ಲಿ ಮಹತ್ವದ ದಿನ. ಅಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿವಾದಿತ ರಾಮ ಜನ್ಮಭೂಮಿ ಪ್ರದೇಶದಲ್ಲಿದ್ದ ಬಾಬರಿ ನಿರ್ಮಿತ ಮಸೀದಿಯನ್ನು ಕರ ಸೇವಕರು ಧ್ವಂಸಗೊಳಿಸಿದರು. ಇದರ ಕುರಿತಾಗಿ ಅದರ ಹಿನ್ನೆಲೆಯನ್ನ ನೋಡೋಣ. ಹೊರಟಿತು ರಥಯಾತ್ರೆ. ಕೇಂದ್ರದಲ್ಲಿ ವಿಪಿ ಸಿಂಗ್ ಪ್ರಧಾನಿ 1990ರಲ್ಲಿ ಆಗಿದ್ದರು. ಬಿಜೆಪಿಯು ಕೂಡ ಅವರ ನ್ಯಾಷನಲ್ ಫ್ರಂಟ್ ಒಕ್ಕೂಟದಲ್ಲಿ ಬೆಂಬಲ ನೀಡಿತ್ತು. ಕಾಂಗ್ರೆಸ್ಸೇತರ ಸರ್ಕಾರ ರಚಿಸುವ ಕನಸಿನಲ್ಲಿ ಸಿಂಗ್ ಬಿಜೆಪಿ ಮತ್ತು ಎಡಪಕ್ಷಗಳನ್ನು ಒಟ್ಟು ಸೇರಿಸಿದ್ದರು. ಇತರ ಹಿಂದುಳಿದ ಜಾತಿಗಳಿಗೆ ಸರಕಾರಿ ಉದ್ಯೋಗಗಳಲ್ಲಿ ಮೀಸಲು ನೀಡುವ ಐತಿಹಾಸಿಕ ಶಿಫಾರಸಿನ ಮಂಡಲ್ ಆಯೋಗದ ವರದಿಯು ಜಾರಿಗೆ ಕೇಂದ್ರ ಸಮ್ಮತಿ ನೀಡಲು ಮುಂದಾಯಿತು. ಇದು ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿದ್ದ ನಗರವಾಸಿ ಮೇಲ್ಮಧ್ಯಮ ವರ್ಗದಲ್ಲಿ ಕಿಚ್ಚು ಹುಟ್ಟಿಸಿ ದೇಶಾದ್ಯಂತ ಪ್ರತಿಭಟನೆಗಳು ಆದವು. ಇದನ್ನೇ ಉಪಯೋಗಿಸಿಕೊಂಡು ಈ ಸಿಟ್ಟನ್ನು ಮುಸ್ಲಿಂ ವಿರೋಧಿಯಾಗಿ ತಿರುಗಿಸಿ ರಾಮ ಮಂದಿರ ಚಳವಳಿ ತೀವ್ರಗೊಳಿಸಲು ಅದ್ವಾನಿ ಮುಂದಾದರು. ಅದಕ್ಕಾಗಿ ರಥಯಾತ್ರೆಯೊಂದನ್ನು ಆಯೋಜಿಸಿದರು. 1990ರ ಸೆಪ್ಟೆಂಬರ್ 25ರಂದು ಗುಜರಾತಿನ ಸೋಮನಾಥ ಮಂದಿರದಿಂದ ತನ್ನ ಮಹತ್ವಾಕಾಂಕ್ಷೆಯ ರಥಯಾತ್ರೆಯನ್ನು ಆರಂಭಿಸಿದರು. ಇನ್ನೊಬ್ಬ ನಾಯಕ ಪ್ರಮೋದ್ ಮಹಾಜನ್ ಅವರಿಗೆ ಸಾಥ್ ನೀಡಿದರು. ಬಸ್ಸೊಂದಕ್ಕೆ ಪೌರಾಣಿಕ ರಥದಂತೆ ಅಲಂಕಾರ ಮಾಡಿ ಅದ್ವಾನಿ ಅವರು ಅದರಲ್ಲಿ ಕುಳಿತು ದೇಶಾದ್ಯಂತ 10,000 ಕಿಲೋಮೀಟರ್ ಸುತ್ತಾಡಿದರು. ಸಂಘ ಪರಿವಾರದ ಸಾವಿರಾರು ಕರ ಸೇವಕರು ಅವರ ಜೊತೆಯಲ್ಲಿ ಪಾಲ್ಗೊಂಡರು. ದಿನಕ್ಕೆ 300 ಕಿಲೋಮೀಟರ್ ಅಂತೆ ಸುತ್ತಾಡಿದರು. ದೇಶದ ಹಳ್ಳಿಗಳನ್ನು ತಿರುಗಾಡಿ ದಿನಕ್ಕೆ ಸರಾಸರಿ 6 ಜಾಥಾಗಳಲ್ಲಿ ಭಾಗವಹಿಸಿ ಹಿಂದೂ ಜಾಗೃತಿಯ ಭಾಷಣಗಳನ್ನು ಮಾಡಿದರು. ಅದು ಹೋದ ದಾರಿಯಲ್ಲೆಲ್ಲ
ಹಿಂದೂ ಮುಸ್ಲಿಂ ಘರ್ಷಣೆಗಳು ಸಾಮಾನ್ಯವಾದವು. ಬಿಹಾರದಲ್ಲಿ ರಥಯಾತ್ರೆ ಹಾದು ಹೋಗುವ ಸಂದರ್ಭದಲ್ಲಿ ಅಡ್ವಾಣಿಯವರನ್ನು ಬಂಧಿಸಲಾಯಿತು. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯನ್ನು ಸಮೀಪಿಸಲು ಯತ್ನಿಸಿದ 1.20 ಲಕ್ಷ ಕರಸೇವಕರನ್ನು ಬಂಧಿಸಲಾಯಿತು. ಆದರೂ ಸಾವಿರಾರು ಕರಸೇವಕರು ಬಾಬರಿ ಮಸೀದಿಗೆ ಮುತ್ತಿಗೆ ಹಾಕಿದರು. ಘರ್ಷಣೆ ಆರಂಭವಾಯಿತು. ಅದರಲ್ಲಿ 20 ಜನರು ಸಾವನ್ನಪ್ಪಿದರು. ದೇಶಾದ್ಯಂತ ಗಲಭೆಗಳು ಹೊತ್ತಿಕೊಂಡವು. ಇದನ್ನೇ ಕಾರಣವಾಗಿಟ್ಟುಕೊಂಡು ವಿಪಿ ಸಿಂಗ್ ಸರ್ಕಾರಕ್ಕೆ ಬೆಂಬಲವನ್ನು ಬಿಜೆಪಿ ಹಿಂತೆಗೆದುಕೊಂಡು ಸರ್ಕಾರ ಉರುಳಲು ಕಾರಣವಾಯಿತು. ಇದೇ ಕಾರಣವಾಗಿ ನಡೆದ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸಂಖ್ಯೆಯ ಸ್ಥಾನಗಳನ್ನು ಗೆದ್ದುಕೊಂಡು ಪ್ರಬಲ ಪ್ರತಿಪಕ್ಷವಾಗಿ ಮೂಡಿಬಂತು. ಬಿಜೆಪಿ ನಡೆಸಿದ ಮತೀಯ ಧ್ರುವೀಕರಣದ ರಾಜಕಾರಣ ಮತ್ತು ಅದರ ಮಾಸ್ಟರ್ ಮೈಂಡ್ ಆಗಿದ್ದ ಅಡ್ವಾಣಿ ಸರ್ಕಾರವನ್ನು ರಚಿಸಲು ಮಾತ್ರ ಮುಂದಿನ ಅವಧಿಗೆ ಕಾಯಬೇಕಾಗಿ ಬಂತು. ಆದರೆ ಅದರ ಪ್ರತಿಫಲ ಉಣ್ಣಲು ಮಾತ್ರ ಅಡ್ವಾಣಿಯವರಿಗೆ ಆಗಲೇ ಇಲ್ಲ. ಅಡ್ವಾಣಿಯವರ ಈ ರಥಯಾತ್ರೆ ಬಿಜೆಪಿಗೆ ಮುಂದೆ ಶಾಶ್ವತ ಮತ ಬ್ಯಾಂಕ್ ಸೃಷ್ಟಿಸಿತು. ಬಾಬರಿ ಮಸೀದಿ ಧ್ವಂಸ ಅಂದು ಏನಾಯಿತು ಅನ್ನೋದರ ಬಗ್ಗೆ ಮಾಹಿತಿ ನೋಡೋಣ. 1990ರಲ್ಲಿ ಒಮ್ಮೆ ಕರ ಸೇವೆ ನಡೆಸಲು ಸಂಘ ಪರಿವಾರ ಯತ್ನಿಸಿತು. ಅದು ಅಡ್ವಾಣಿಯವರ ರಥಯಾತ್ರೆ ಕೊನೆಗೊಳ್ಳುತ್ತಿದ್ದ ಹೊತ್ತು. ಆಗ ಸಾವಿರಾರು ಕರಸೇವಕರು ಬಾಬರಿ ಮಸೀದಿ ಸುತ್ತಮುತ್ತ ಜಮಾಯಿಸಿದ್ದರು. 28,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಸುಮಾರು 1,000 ಮಂದಿ ಆವರಣ ಪ್ರವೇಶಿಸಿದರು. ಪರಿಸ್ಥಿತಿ ನಿಯಂತ್ರಿಸಲು ಭದ್ರತಾ ಪಡೆಗಳು ಗುಂಡು ಹಾರಿಸಿದವು. ಹೀಗಾಗಿ ಕರ ಸೇವೆಯನ್ನು 1992ರ ಜುಲೈಗೆ ಮುಂದೂಡಲು ನಿರ್ಧರಿಸಲಾಯಿತು. 1991ರ ಅಕ್ಟೋಬರ್ನಲ್ಲೂ ಕೆಲವು ಮಂದಿ ಕರಸೇವಕರು ಮಸೀದಿಯ ಗುಮ್ಮಟವನ್ನೇರಿದ್ದರು. ಅವರನ್ನು ತಕ್ಷಣ ಪತ್ತೆ ಹಚ್ಚಿ ಧ್ವಜ ಸಹಿತ ಅಲ್ಲಿಂದ ಕೆಳಗೆ ಇಳಿಸಲಾಯಿತು. 1992ರ ಡಿಸೆಂಬರ್ 2ರಂದು ಸುಮಾರು 60,000 ಕರಸೇವಕರು ಅಯೋಧ್ಯೆಯಲ್ಲಿ ಸೇರಿದರು. ಅಲ್ಲಿನ ಮಸೀದಿಗಳಿಗೆ ಕರಸೇವಕರು ಹಾನಿ ಮಾಡತೊಡಗಿದರು. ಆದರೂ ಜನರನ್ನು ತಡೆಯಲು ರಾಜ್ಯದ ಸರ್ಕಾರ ಮುಂದಾಗಲಿಲ್ಲ. ಇನ್ನಷ್ಟು ಹೆಚ್ಚಿನ ಪಡೆ ರವಾನಿಸಲು ಜಿಲ್ಲಾಡಳಿತ ಕೋರಿದರೂ ಸರ್ಕಾರ ಅದನ್ನು ನಿರಾಕರಿಸಿತು. ಡಿಸೆಂಬರ್ 4ರಂದು ಸ್ಥಳದಲ್ಲಿದ್ದ ಕರಸೇವಕರ ಸಂಖ್ಯೆ 2 ಲಕ್ಷ ದಾಟಿತು. ಮಧ್ಯರಾತ್ರಿ ಎಲ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಯೋಧ್ಯೆ ತಲುಪಿದರು. ಜಿಲ್ಲೆಯ ಅಧಿಕಾರಿಗಳು ಅವರನ್ನು ಭೇಟಿ ಮಾಡಿದಾಗ ಶಾಂತಿಯುತ ಕರಸೇವೆ ನಡೆಸುವ ಭರವಸೆಯನ್ನು ನಾಯಕರು ನೀಡಿದರು. ಡಿಸೆಂಬರ್ 6ರಂದು ಬೆಳಗ್ಗೆ 10:30ಕ್ಕೆ ಬಿಜೆಪಿ ಮತ್ತು ವಿಎಚ್ಪಿ ನಾಯಕರು ಪೂಜೆ ನಡೆಸಲು ಉದ್ದೇಶಿಸಿದ ವೇದಿಕೆಗೆ ಆಗಮಿಸಿದರು ಮತ್ತು ಸಾಂಕೇತಿಕ ಕರಸೇವೆ ನಡೆಸಿ ಅದೇ ವೇಳೆಗೆ ಅಡ್ವಾಣಿ ಉಮಾಭಾರತಿ ಕರಸೇವಕರನ್ನು ಪ್ರಚೋದಿಸುವಂತ ಭಾಷಣ ಮಾಡಿದರೆಂದು ನಂತರ ಈ ಕುರಿತು ತನಿಖೆ ನಡೆಸಿದ ಲಿಬರ್ಹಾನ್ ಆಯೋಗ ಹೇಳಿತು. ಮಧ್ಯಾಹ್ನ 12:15ಕ್ಕೆ ಕರಸೇವಕನೊಬ್ಬ ಗುಮ್ಮಟದ ಮೇಲ್ಭಾಗಕ್ಕೆ ಹತ್ತಿ ಕೇಸರಿ ಧ್ವಜ ಹಾರಿಸಿದ. ಆತನನ್ನು ಅನುಸರಿಸಿದ ಇತರರು ಕೈಯಲ್ಲಿ ಪಿಕ್ಕಾಸಿ, ಸುತ್ತಿಗೆ, ಕಬ್ಬಿಣದ ಸರಳುಗಳ ಮೂಲಕ ಗುಂಬಜವನ್ನು ಒಡೆಯತೊಡಗಿದರು. ಸಾವಿರಾರು ಕರಸೇವಕರು ಇದ್ದಕ್ಕಿದ್ದಂತೆ ಆವರಣದೊಳಕ್ಕೆ ನುಗ್ಗಿಬಿಟ್ಟರು. ಅಗಾಧ ಪ್ರಮಾಣದ ಜನಪ್ರವಾಹವನ್ನು ಎದುರಿಸಲಾಗದೆ ಕಡಿಮೆ ಸಂಖ್ಯೆಯಲ್ಲಿದ್ದ ಪೊಲೀಸರು ಅಸಹಾಯಕರಾದರು. ಕರಸೇವಕರು ಗರ್ಭಗೃಹಕ್ಕೆ ತೆರಳಿ ಅಲ್ಲಿನ ವಿಗ್ರಹ ಮತ್ತು ಕಾಣಿಕೆ ಡಬ್ಬವನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದರು. ಭದ್ರತಾ ಪಡೆಗಳು ಮೂಕ ಪ್ರೇಕ್ಷಕರಾಗಿ ಇದ್ದುದರಿಂದ ಕಟ್ಟಡವನ್ನು ಹಾನಿಗೆಡವಲು ಕರಸೇವಕರಿಗೆ ಸಾಕಷ್ಟು ಸಮಯ ಸಿಕ್ಕಿತು. 1:55ಕ್ಕೆ ಮೊದಲ ಗುಮ್ಮಟ ನೆಲಸಮವಾಯಿತು. 1:55 ಮೊದಲ ಗುಮ್ಮಟ ನೆಲಸಮವಾಯಿತು. ಸಂಜೆಯ ಹೊತ್ತಿಗೆ ಇಡೀ ಕಟ್ಟಡ ನಾಶವಾಯಿತು. ಮಧ್ಯಾಹ್ನ 3:30ಕ್ಕೆ ಅಯೋಧ್ಯೆಯಲ್ಲಿ ಕೋಮು ಗಲಭೆ ಆರಂಭವಾಯಿತು. ಸಂಜೆ 6:45ಕ್ಕೆ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ರಾಜೀನಾಮೆ ನೀಡಿದರು. ಹಾಗಾದರೆ ಈ ಲಿಬರ್ಹಾನ್ ಆಯೋಗ ಅದರ ವರದಿ ಅದರ ಕುರಿತಾಗಿ ಮಾಹಿತಿ ನೋಡೋಣ. ಬಾಬರಿ ಮಸೀದಿ ಧ್ವಂಸವಾದ 6 ದಿನಗಳ ಬಳಿಕ ಅಂದಿನ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿ ಎಂಎಸ್ ಲಿಬರ್ಹಾನ್ ನೇತೃತ್ವದ ಆಯೋಗವನ್ನು ರಚಿಸಿತು.
ಈ ಸಂಬಂಧ ಹೊರಡಿಸಿದ ನೋಟಿಫಿಕೇಶನ್ನಲ್ಲಿ 3 ತಿಂಗಳಿಗೂ ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳದಂತೆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಸೂಚಿಸಲಾಗಿತ್ತು. ಆದರೆ ಆಯೋಗ ತನ್ನ ವರದಿಯನ್ನು ಸಲ್ಲಿಸಲು 48 ಬಾರಿ ವಿಸ್ತರಣಾ ಅವಧಿಯನ್ನು ಪಡೆಯಿತು. 900ಕ್ಕೂ ಹೆಚ್ಚು ಪುಟಗಳ ತನ್ನ ವರದಿಯನ್ನು ಸಲ್ಲಿಸಲು ಆಯೋಗ 16.5 ವರ್ಷಗಳಷ್ಟು ಕಾಲಾವಧಿಯನ್ನು ತೆಗೆದುಕೊಂಡಿತು. ಅಂತಿಮವಾಗಿ ಅಂದರೆ 2009 ಜೂನ್ 30ರಂದು ಆಯೋಗ ತನ್ನ ವರದಿಯನ್ನು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಿಸಿತು. ಇದಕ್ಕಾಗಿ ಕೇಂದ್ರ ಸರ್ಕಾರ 8 ಕೋಟಿ ರೂಪಾಯಿಯನ್ನು ವ್ಯಯಿಸಿದೆ. 399ಕ್ಕೂ ಹೆಚ್ಚು ಸಭೆ ನಡೆಸಿದ ಆಯೋಗ ಘಟಾನುಘಟಿ ನಾಯಕರಾದ ಮಾಜಿ ಪ್ರಧಾನಿ PV ನರಸಿಂಹರಾವ್, ಬಿಜೆಪಿಯ ನಾಯಕ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಕಲ್ಯಾಣ್ ಸಿಂಗ್, ಅಶೋಕ್ ಸಿಂಘಾಲ್, ಕಾಂಗ್ರೆಸ್ನ ಅರ್ಜುನ್ ಸಿಂಗ್, ಮುಲಾಯಂ ಸಿಂಗ್ ಯಾದವರನ್ನು ವಿಚಾರಣೆಗೆ ಒಳಪಡಿಸಿತು. 3 ಭಾಗ ಮಾಡಿದ ಹೈಕೋರ್ಟ್. 2010 ಸೆಪ್ಟೆಂಬರ್ 30ರಂದು ಅಲಹಾಬಾದ್ ಹೈಕೋರ್ಟ್ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ತೀರ್ಪು ನೀಡಿತು. ನ್ಯಾಯಮೂರ್ತಿಗಳಾದ DV ಶರ್ಮಾ, ಸುಧೀರ್ ಅಗರ್ವಾಲ್ ಮತ್ತು SU ಖಾನ್ ಅವರಿದ್ದ ಪೀಠ 2-1 ಆಧಾರದ ಮೇಲೆ ತನ್ನ ತೀರ್ಪು ಪ್ರಕಟಿಸಿ 2.77 ಎಕರೆ ವಿವಾದಿತ ಪ್ರದೇಶವನ್ನು 3 ಭಾಗಗಳಾಗಿ ವಿಂಗಡಿಸಿತು. ತೀರ್ಪಿನ ಪ್ರಕಾರ 3ನೇ 1 ಭಾಗವನ್ನು ಹಿಂದೂ ಮಹಾಸಭಾ ಪ್ರತಿನಿಧಿತ್ವದ ರಾಮ್ ಲಲ್ಲಾಗೆ, 3ನೇ 1 ಭಾಗವನ್ನು ನಿರ್ಮೋಹಿ ಅಖಾಡಕ್ಕೆ ಮತ್ತು ಉಳಿದ 3ನೇ 1 ಭಾಗವನ್ನು ಇಸ್ಲಾಮಿಕ್ ಸುನ್ನಿ ವಕ್ಫ್ ಮಂಡಳಿಗೆ ನೀಡಿತು. ನಂಬಿಕೆ ಮತ್ತು ಹಿಂದೂಗಳ ವಿಶ್ವಾಸದ ಆಧಾರದ ಮೇಲೆ ತೀರ್ಪು ಪ್ರಕಟಿಸಲಾಗಿದೆ ಎಂದು ಪೀಠ ಹೇಳಿತು. ಹೈಕೋರ್ಟ್ ಪೀಠದ ಈ ಆದೇಶವನ್ನು ಪ್ರಶ್ನಿಸಿ ಹಿಂದೂ ಮಹಾಸಭಾ ಮತ್ತು ವಕ್ಫ್ ಮಂಡಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿವೆ. ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಇನ್ನೂ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಾಗಿತ್ತು. ಈ ಅಯೋಧ್ಯೆ ವಿವಾದದ ಪ್ರಮುಖ ಹೆಜ್ಜೆಗಳು ಯಾವುದು ಅಂತ ನೋಡೋಣ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ರಾಮ ಜನ್ಮಭೂಮಿ. ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಸರಯೂ ನದಿ ತೀರದಲ್ಲಿರುವ ನಗರವೇ ಇಂದಿನ ಅಯೋಧ್ಯೆ. ಇದು ಭಾರತೀಯ ಪ್ರಾಚೀನ ನಗರಗಳಲ್ಲೊಂದು. ತ್ರೇತಾಯುಗದ ಕಾಲದಲ್ಲಿ ನಡೆದಿತ್ತು ಎನ್ನಲಾದ ರಾಮಾಯಣದ ಕಥೆಯಲ್ಲಿ ಬರುವ ಅಯೋಧ್ಯೆ ಹಿಂದೂಗಳ 6 ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ತ್ರೇತಾಯುಗ ಕಾಲದಲ್ಲಿ ಸೂರ್ಯವಂಶದ ರಾಜಮನೆತನ ಅಯೋಧ್ಯೆಯ ಭಾಗದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಎಂದು ನಂಬಲಾಗಿದೆ. ಈ ವಂಶದಲ್ಲಿ 72ನೆಯ ಅರಸನಾಗಿ ಜನಿಸಿದವನೇ ಶ್ರೀರಾಮ. ಹಿಂದೂಗಳ ಪಾಲಿಗೆ ರಾಮ ದೈವಿ ಪುರುಷ, ವಿಷ್ಣುವಿನ ಅವತಾರ. ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂತೆ ಅಯೋಧ್ಯೆಯು ಕೋಸಲ ದೇಶದ ರಾಜಧಾನಿಯಾಗಿತ್ತು. ಶ್ರೀರಾಮ ಹುಟ್ಟಿದ ನಂತರ ಈ ಭೂಮಿಯನ್ನು ಅಯೋಧ್ಯೆ ಎಂದು ಕರೆಯಲಾಯಿತು. ಅಲ್ಲದೆ ರಾಮಾಯಣ ಕಾಲದಲ್ಲಿ ಈ ನಗರದ ವಿಸ್ತೀರ್ಣ ಸುಮಾರು 80ರಿಂದ 100 ಮೈಲಿ ಸುತ್ತಳತೆ ಇತ್ತು ಎಂದು ಉಲ್ಲೇಖಿಸಲಾಗಿದೆಯಾದರೂ ಆ ಕುರಿತ ಯಾವುದೇ ಕುರುಹು ಇರಲಿಲ್ಲ. ಹಾಗಾದರೆ ಈ ಅಯೋಧ್ಯೆ ಮೊಘಲರ ವಶ ಹೇಗಾಯಿತು ಅನ್ನೋದರ ಬಗ್ಗೆ ಮಾಹಿತಿ ನೋಡೋಣ. ಮೌರ್ಯ ಕಾಲದಿಂದ 15ನೇ ಶತಮಾನದವರೆಗೆ ತಣ್ಣಗಿದ್ದ ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಬಿಸಿ ಏರಿದ್ದು ಮೊಘಲರ ಕಾಲದಲ್ಲಿ. 16ನೇ ಶತಮಾನದ ಆದಿಭಾಗದಲ್ಲಿ ಭಾರತದಾದ್ಯಂತ ತನ್ನ ಕಬಂದ ಬಾಹುಗಳನ್ನು ಬಾಚಿದ್ದ ಮೊಘಲರ ಕೈಗೆ ಅಯೋಧ್ಯೆ ಅನಾಮತ್ತಾಗಿ ದೊರಕಿತ್ತು. ಅಂದಿನ ಕಾಲಕ್ಕೆ ಅವಧ್ ಎಂದು ಗುರುತಿಸಲಾಗಿದ್ದ ಅಯೋಧ್ಯೆಯಲ್ಲಿ 1528ರಲ್ಲಿ ಮೊಘಲರ ದೊರೆ ಬಾಬರ್ ಮಸೀದಿಯೊಂದನ್ನು ಕಟ್ಟಿಸಿದ್ದ. ಆದರೆ ರಾಮನ ದೇವಾಲಯವನ್ನು ಧ್ವಂಸಗೊಳಿಸಿಯೇ ಈ ಮಸೀದಿಯನ್ನು ಕಟ್ಟಲಾಗಿತ್ತು ಎಂಬುದು ಕಟ್ಟರ್ ಹಿಂದೂವಾದಿಗಳ ಆರೋಪ. 1707ರಲ್ಲಿ ಮೊಘಲರ ಕೊನೆಯ ದೊರೆ ಔರಂಗಜೇಬ್ ಮರಣದ ನಂತರ ಮೊಘಲರ ಪ್ರಾಬಲ್ಯ ಕ್ರಮೇಣ ಕಡಿಮೆಯಾಗಿತ್ತು. ಪರಿಣಾಮ ಅಯೋಧ್ಯೆ ಸ್ಥಳೀಯ ಹಿಂದೂ ಅರಸರ ಕೈ ಸೇರಿತ್ತು. 1853 ಅವಧ್ನ ನವಾಬ್ ವಜೀದ್ ಅಲಿ ಶಾ ಕಾಲಾವಧಿಯಲ್ಲಿ ರಾಮ್ ಜನ್ಮಭೂಮಿಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಬಾರಿಗೆ ಹಿಂಸಾತ್ಮಕ ಘಟನೆ ನಡೆಯಿತು. ಬಾಬರಿ ಮಸೀದಿ ನಿರ್ಮಾಣಕ್ಕಾಗಿ ರಾಮ ದೇಗುಲವನ್ನು ನಾಶಪಡಿಸಲಾಗಿದೆ ಎಂದು ನಿರ್ಮೋಹಿಗಳು ತಕರಾರು ತೆಗೆದರು. 1949
ಈ ವೇಳೆಯಲ್ಲಿ ಮಸೀದಿಯ ಒಳಗೆ ರಾಮನ ವಿಗ್ರಹ ಕಾಣಿಸಿಕೊಂಡಿತು. ಈ ವಿಗ್ರಹವನ್ನು ಹಿಂದೂ ಸಂಘಟನೆಗಳು ಪ್ರತಿಷ್ಠಾಪಿಸಿವೆ ಎಂದು ಆರೋಪಿಸಲಾಯಿತು. ಎರಡೂ ಕಡೆಯಿಂದಲೂ ಪ್ರಕರಣ ದಾಖಲಾಯಿತು. ಆಗ ಸರ್ಕಾರ ಇಡೀ ಪ್ರದೇಶ ವಿವಾದಿತ ಪ್ರದೇಶ ಎಂದು ಘೋಷಿಸಿ ಮುಖ್ಯ ಪ್ರವೇಶ ದ್ವಾರಕ್ಕೆ ಬೀಗ ಜಡಿಯಿತು. 1950ರಲ್ಲಿ ರಾಮ ಜನ್ಮಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಗೋಪಾಲ್ ಸಿಂಗ್ ವಿಶಾರದ ಮತ್ತು ಮಹಾಂತ್ ಪರಮಹಂಸ ರಾಮಚಂದ್ರ ದಾಸ್ ಅವರು ಫೈಜಾಬಾದ್ ಕೋರ್ಟ್ಗೆ ಅರ್ಜಿ ದಾಖಲಿಸಿದರು. ಪೂಜೆಗೆ ಅವಕಾಶ ಕಲ್ಪಿಸಲಾಯಿತಾದರೂ ಒಳಗಿನ ಅಂಗಣಕ್ಕೆ ಮಾತ್ರ ಪ್ರವೇಶ ನೀಡಲಿಲ್ಲ. 1959 ನಿರ್ಮೋಹಿ ಅಖಾಡ ಮೂರನೇ ಪಾರ್ಟಿಯಾಗಿ ಅರ್ಜಿ ದಾಖಲಿಸಿ ವಿವಾದಿತ ಪ್ರದೇಶವನ್ನು ತಮ್ಮ ವಶಕ್ಕೆ ನೀಡಬೇಕು ಮತ್ತು ರಾಮ ಜನ್ಮಭೂಮಿ ಪೋಷಕರೆಂದು ಗುರುತಿಸಬೇಕು ಎಂದು ಕೇಳಿಕೊಂಡಿತು. 1984ರಲ್ಲಿ ರಾಮ ಜನ್ಮಭೂಮಿ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಗಳು ಸಮಿತಿಯನ್ನು ರಚಿಸಿಕೊಂಡವು. ಆಗ ದೇಗುಲ ನಿರ್ಮಾಣ ಚಳವಳಿ ಆರಂಭವಾಯಿತು. ಆ ಚಳವಳಿಯ ನಾಯಕತ್ವವನ್ನು ಬಿಜೆಪಿಯ ನಾಯಕ ಎಲ್.ಕೆ. ಅಡ್ವಾಣಿ ಅವರು ವಹಿಸಿಕೊಂಡರು. 1989ರಲ್ಲಿ ಬಾಬರಿ ಮಸೀದಿ ಪಕ್ಕದಲ್ಲೇ ರಾಮ ಮಂದಿರ ನಿರ್ಮಾಣಕ್ಕೆ ವಿಶ್ವ ಹಿಂದೂ ಪರಿಷತ್ ಶಂಕುಸ್ಥಾಪನೆ ನೆರವೇರಿಸಿತು. ಫೈಜಾಬಾದ್ ನ್ಯಾಯಾಲಯದಲ್ಲಿದ್ದ 4 ಪ್ರಕರಣಗಳನ್ನು ಹೈಕೋರ್ಟ್ನ ವಿಶೇಷ ಪೀಠಕ್ಕೆ ವರ್ಗಾಯಿಸಲಾಯಿತು. 1990ರಲ್ಲಿ ವಿಎಚ್ಪಿಯ ಸ್ವಯಂ ಸೇವಕರು ಮಸೀದಿಗೆ ಒಂದಿಷ್ಟು ಹಾನಿ ಮಾಡಿದರು. ಆ ವೇಳೆ ಮಧ್ಯಪ್ರವೇಶಿಸಿದ ಅಂದಿನ ಪ್ರಧಾನಿ ಚಂದ್ರಶೇಖರ್ ಅವರು ಮಾತುಕತೆಯ ಮೂಲಕ ವಿವಾದವನ್ನು ಪರಿಹರಿಸಲು ಪ್ರಯತ್ನಿಸಿದರು. ಆದರೆ ಯಾವುದೇ ಫಲಿತಾಂಶ ದೊರೆಯಲಿಲ್ಲ. ಸೆಪ್ಟೆಂಬರ್ನಲ್ಲಿ ಅಡ್ವಾಣಿ ಅವರು ರಥಯಾತ್ರೆ ಆರಂಭಿಸಿದರು. 1992ರ ವೇಳೆಗೆ ಡಿಸೆಂಬರ್ 6ರಂದು ಕರ ಸೇವಕರು ಬಾಬರಿ ಮಸೀದಿಯನ್ನು ನೆಲಸಮಗೊಳಿಸಿದರು. ದೇಶಾದ್ಯಂತ ಭೀಕರ ದಂಗೆಗಳು. ಈ ವೇಳೆಗೆ 2,000ಕ್ಕಿಂತಲೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡರು. ನ್ಯಾಯಮೂರ್ತಿ ಎಂಎಸ್ ಲಿಬರ್ಹಾನ್ ನೇತೃತ್ವದಲ್ಲಿ ಡಿಸೆಂಬರ್ 16ರಂದು ಸಮಿತಿ ರಚಿಸಲಾಯಿತು. 2002ರಲ್ಲಿ ಕರ ಸೇವಕರಿದ್ದ ರೈಲೊಂದು ಅಯೋಧ್ಯೆಯಿಂದ ಗುಜರಾತ್ಗೆ ಹೊರಟಿತ್ತು. ಈ ರೈಲಿಗೆ ಬೆಂಕಿ ಹಚ್ಚಲಾಯಿತು. ಈ ವೇಳೆಗೆ 58 ಜನರು ಸತ್ತರು. ಗುಜರಾತಿನಾದ್ಯಂತ ಹಿಂಸೆ ಭುಗಿಲೆದ್ದಿತು. ಇದೇ ವೇಳೆ ಹೈಕೋರ್ಟ್ ಭಾರತೀಯ ಪುರಾತತ್ವ ಇಲಾಖೆಗೆ ಆದೇಶ ನೀಡಿ ವಿವಾದಿತ ಸ್ಥಳದಲ್ಲಿ ಮಂದಿರ ಇತ್ತೆ ಎಂದು ಅಧ್ಯಯನ ನಡೆಸುವಂತೆ ಸೂಚಿಸಿತು. ಹೈಕೋರ್ಟ್ನಿಂದ ವಿಚಾರಣೆ ಆರಂಭವಾಯಿತು. 2003ರಲ್ಲಿ ವಿವಾದಿತ ಸ್ಥಳದಲ್ಲಿ ಮಂದಿರ ಇರುವ ಬಗ್ಗೆ ಎಎಸ್ಐ ಅಧ್ಯಯನ ಆರಂಭಿಸಿತು. ಮಸೀದಿ ಕೆಳಗೆ ಮಂದಿರ ಇರುವ ಬಗ್ಗೆ ಸಾಕ್ಷ್ಯಗಳನ್ನು ಕಲೆ ಹಾಕಿತು. ಸೆಪ್ಟೆಂಬರ್ನಲ್ಲಿ ಕೋರ್ಟ್ ತೀರ್ಪು ನೀಡಿ ಹಿಂಸೆ ಮತ್ತು ಮಸೀದಿ ನಾಶಕ್ಕೆ ಸಂಬಂಧಿಸಿದಂತೆ 7 ಹಿಂದೂ ನಾಯಕರು ವಿಚಾರಣೆಗೆ ಎದುರಿಸಬೇಕು ಎಂದು ಹೇಳಿತು. ಆದರೆ ಅಂದಿನ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿ ವಿರುದ್ಧ ಆಪಾದನೆಗಳನ್ನು ಕೈಬಿಟ್ಟಿತು. 2005ರ ವೇಳೆಗೆ ಶಂಕಿತ ಇಸ್ಲಾಮಿಕ್ ದಂಗೆಕೋರರು ವಿವಾದಿತ ಸ್ಥಳದ ಮೇಲೆ ದಾಳಿ ನಡೆಸಿದ್ದರು. ಈ ವೇಳೆ ಭದ್ರತಾ ಪಡೆಗಳು ಆ 5 ಜನರನ್ನು ಕೊಂದು ಹಾಕಿತು. ಮತ್ತೊಬ್ಬನ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. 2009ರಲ್ಲಿ ಬಾಬರಿ ಮಸೀದಿ ಧ್ವಂಸಕ್ಕೆ ಸಂಬಂಧಿಸಿದಂತೆ ಲಿಬರ್ಹಾನ್ ಆಯೋಗ ತನ್ನ ವರದಿಯನ್ನು ಸಂಸತ್ತಿಗೆ ಸಲ್ಲಿಸಿತು. ಈ ವರದಿಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರ ವಿರುದ್ಧ ಆರೋಪ ಮಾಡಲಾಗಿದೆ ಎಂದು ಆರೋಪಿಸಿ ಸಂಸತ್ತಿನಲ್ಲಿ ಗದ್ದಲವೇ ಪ್ರಧಾನವಾಯಿತು. 2010ರಲ್ಲಿ ಅಯೋಧ್ಯೆ ವಿವಾದಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ ತನ್ನ ತೀರ್ಪು ಪ್ರಕಟಿಸಿತು. ಈ ಐತಿಹಾಸಿಕ ತೀರ್ಪಿನಲ್ಲಿ ವಿವಾದಿತ ಪ್ರದೇಶವನ್ನು 3 ಭಾಗಗಳಾಗಿ ಮಾಡಲಾಯಿತು. ಅಂದರೆ ಆ ಹೈಕೋರ್ಟ್ನ ಈ ತೀರ್ಪು ಪ್ರಶ್ನಿಸಿ ಸುನ್ನಿ ವಕ್ಫ್ ಬೋರ್ಡ್ ಹಾಗೂ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು. 2011ರಲ್ಲಿ ವಿವಾದಿತ ಭೂಮಿಯನ್ನು ವಿಭಜಿಸಿ ಹೈಕೋರ್ಟ್ ನೀಡಿದ್ದ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಸೂಚಿಸಿತು. 2015ರ ವೇಳೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಶಾದ್ಯಂತ ಕಲ್ಲು ಸಂಗ್ರಹ ಮಾಡುವ ಬಗ್ಗೆ ವಿಎಚ್ಪಿ ಘೋಷಣೆ ಮಾಡಿತು. ಇದಾದ 6 ತಿಂಗಳ ಬಳಿಕ ಅಂದರೆ ಡಿಸೆಂಬರ್ನಲ್ಲಿ ಕಲ್ಲುಗಳು ತುಂಬಿದ್ದ 2 ಟ್ರಕ್ಗಳು ವಿವಾದಿತ ಪ್ರದೇಶಕ್ಕೆ ಬಂದವು.
ರಾಮ ಮಂದಿರ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಅಂದಿನ ಯುಪಿ ಸಿಎಂ ಅಖಿಲೇಶ್ ಸಿಂಗ್ ಯಾದವ್ ಹೇಳಿದರು. 2017 ಮಾರ್ಚ್ 1992ರ ಬಾಬರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡ್ವಾಣಿ ವಿರುದ್ಧ ಆರೋಪಗಳನ್ನು ಕೈಬಿಡಲಾಗದು ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಅಲ್ಲದೆ ಈ ಪ್ರಕರಣವನ್ನು ಪರಿಶೀಲನೆಗಾಗಿ ಹೇಳಿತು. 2017ರ ಮಾರ್ಚ್ 21ರಂದು ಇದು ಸೂಕ್ಷ್ಮ ವಿಷಯವಾಗಿದ್ದು ಕೋರ್ಟ್ ಹೊರಗಡೆ ವಿವಾದವನ್ನು ಬಗೆಹರಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ವಿವಾದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳುವಂತೆ ತೀರ್ಪನ್ನು ನೀಡಿತು. 2017 ಮಾರ್ಚ್, ಏಪ್ರಿಲ್, ಮೇ ವೇಳೆಗೆ ಅಡ್ವಾಣಿ ಅವರ ವಿರುದ್ಧ ವಿಚಾರಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡಿತ್ತು. ಲಕ್ನೋ ಸಿಬಿಐ ವಿಶೇಷ ನ್ಯಾಯಾಲಯ ಎಲ್.ಕೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಸೇರಿ 12 ಜನರ ವಿರುದ್ಧ ಕ್ರಿಮಿನಲ್ ಸಂಚಿನ ಪ್ರಕರಣವನ್ನು ಸಿಬಿಐ ವಿಶೇಷ ನ್ಯಾಯಾಲಯ ದಾಖಲು ಮಾಡಿಕೊಂಡಿದೆ. ಈಗ ಅದರ ವಿರುದ್ಧವಾಗಿ ವಿಚಾರಣೆ ಆರಂಭವಾಗಿದೆ. ಇಸ್ಲಾಂ ಪ್ರಕಾರ ಮಸೀದಿಯ ಮಹತ್ವ. 1994ರ ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಇಸ್ಲಾಂ ಪ್ರಕಾರ ಮಸೀದಿಯ ಮಹತ್ವ ಹಾಗೂ ನಮಾಜ್ ಮಾಡಲು ಅದೇ ಜಾಗ ಆಗಬೇಕೆಂದೇನಿಲ್ಲ. ಬಯಲು ಪ್ರದೇಶವೊಂದರಲ್ಲೂ ಪ್ರಾರ್ಥನೆ ಸಲ್ಲಿಸಬಹುದು ಎನ್ನಲಾಗಿತ್ತು. ಈ ಅಂಶವನ್ನು ಸಿಜೆಐ ದೀಪಕ್ ಮಿಶ್ರಾ ಹಾಗೂ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಎತ್ತಿ ಹಿಡಿದರೆ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅಸಮ್ಮತಿ ವ್ಯಕ್ತಪಡಿಸಿದರು. ಜನವರಿ 10, 2019 ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದಕ್ಕೆ ಅಂತ್ಯ ಹಾಡಲು ಸರ್ವೋಚ್ಚ ನ್ಯಾಯಾಲಯ ಪಂಚ ನ್ಯಾಯಾಧೀಶರ ಹೊಸ ಪೀಠವೊಂದನ್ನು ರಚಿಸಲಿದ್ದು, ಜನವರಿ 29, 2019ರಿಂದ ವಿಚಾರಣೆ ಆರಂಭವಾಗಲಿದೆ. ರಾಮ ಜನ್ಮಭೂಮಿ ಮತ್ತು ಬಾಬರಿ ಮಸೀದಿ ವಿವಾದ ಇತ್ಯರ್ಥಕ್ಕಾಗಿ ರಚಿಸಲಾಗಿದ್ದ ಪಂಚ ಸದಸ್ಯರನ್ನು ಒಳಗೊಂಡ ಸಾಂವಿಧಾನಿಕ ಪೀಠ ಇಂದು ತನ್ನ ಮೊದಲ ಕಲಾಪ ನಡೆಸಿ ಮುಂದಿನ ವಿಚಾರಣೆ ದಿನಾಂಕ ನಿಗದಿಗೊಳಿಸಲಾಗಿದೆ. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಈ ವಿವಾದ ಇತ್ಯರ್ಥಕ್ಕಾಗಿ ಪಂಚ ನ್ಯಾಯಾಧೀಶರನ್ನು ಒಳಗೊಂಡ ಹೊಸ ಪೀಠ ರಚನೆಯಾಗಲಿದೆ. ಆ ಪೀಠವು ಜನವರಿ 29ರಿಂದ ವಿಚಾರಣೆ ಆರಂಭಿಸಲಿದೆ ಎಂದು ಹೇಳಿದರು. ರಂಜನ್ ಗೊಗೊಯ್ ನೇತೃತ್ವದ ಈ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಎಸ್.ಎ. ಬೋಬ್ಡೆ, ಎನ್.ವಿ. ರಮಣ್, ಯು ಲಲಿತ್ ಮತ್ತು ಟಿ.ವೈ. ಚಂದ್ರಚೂಡ್ ಇದ್ದರು. ಅಯೋಧ್ಯೆಯಲ್ಲಿದ್ದ 2.77 ಎಕರೆ ಜಾಗಕ್ಕೆ ಸಂಬಂಧಿಸಿದ ವಿವಾದ ಇದಾಗಿದೆ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಸ್ಥಳವನ್ನು 3 ಕಕ್ಷಿದಾರರಿಗೆ ಸಮಾನಾಗಿ ಹಂಚಿಕೆ ಮಾಡಿದೆ. ಇದನ್ನು ಪ್ರಶ್ನಿಸಿ ಒಟ್ಟು 14 ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಜನವರಿ 29ರಿಂದ ಹೊಸ ಪೀಠವು ಈ ವಿವಾದದ ವಿಚಾರಣೆ ನಡೆಸಲಿದ್ದು ಕುತೂಹಲ ಕೆರಳಿಸಿದೆ. ಇದಿಷ್ಟು ಅಯೋಧ್ಯೆ ವಿವಾದದ ಕುರಿತಾಗಿ ಇವತ್ತಿನವರೆಗಿನ ವರದಿಯಾಗಿದೆ. ಈ ವಿವಾದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದಾಗಿದೆ.